ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತಂದಿರೋ ಕಂಟೆಂಟ್ ಏನಂತ ಅಂದರೆ, ನಮ್ಮ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಸಿದ್ರಬೆಟ್ಟದಲ್ಲಿ ಪ್ರತಿ ತಿಂಗಳು ನಡೆಯೋ ಹಾಗೆ ಬೆಳದಿಂಗಳ ಕೂಟ 233ನೇ ಬೆಳದಿಂಗಳ ಕೂಟ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೆ ಮೊದಲನೇದಾಗಿ ಖುಷಿ ಆಗುತ್ತೆ. ಯಾಕೆಂತಂದರೆ ನಾನು ಕೂಡ ಸ್ವಾಗತ ಭಾಷಣವನ್ನು ಮಾಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ. ಸೊ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಸೊ ಪ್ರತಿ ಬಾರಿ ಬೆಳದಿಂಗಳ ಕೂಟದಲ್ಲಿ ನಮ್ಮ ಶ್ರೀ ರಂಭಾಪುರಿ ಕಾಸಾ ಶಾಖಾ ಮಠ ಶ್ರೀ ಕ್ಷೇತ್ರ ಸಿದ್ರಬೆಟ್ಟದಲ್ಲಿ ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಪ್ರತಿ ಬಾರಿನೂ ಕೂಡ ಸನ್ಮಾನಿಸಲಾಗುತ್ತೆ ಅಂತಾನೆ ಹೇಳ್ಬೋದು. ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದೊಂದಿಗೆ ಈ ಬಾರಿ ನಾವು ನಾಡೋಜ ಡಾಕ್ಟರ್ ಹೂಡೆ ಪಿ ಕೃಷ್ಣ ಸರ್ ಅಂತ ಅಂದ್ರೆ ಶಿಕ್ಷಣ ತಜ್ಞರು ಹಾಗೂ ಸಮಾಜ ಸೇವಕರು ಇವರನ್ನ ಗೆಸ್ಟ್ ಆಗಿ ಕರೆದು ಈ ಬಾರಿ ನಾವು ಸನ್ಮಾನಿಸಲಾಯಿತು ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಾರ್ಯಕ್ರಮವನ್ನ ಪೂರ್ತಿಯಾಗಿ ನೋಡಿದ್ರೇನೆ ನಿಮಗೆ ಕಾರ್ಯಕ್ರಮ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುವಂತದ್ದು. ಸೊ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. सिद्धेश्वर महाराज की जय। षडस्थल ब्रह्म वीरभद्र शिवाचार्य महाराज की जय। मानव धर्म के धर्मದಿಂದಲೇ ವಿಶ್ವಕ್ಕೆ ಸಾಹಿತ್ಯ ಸಂಸ್ಕೃತಿ ಶಾಂತಿ ಸಮೃದ್ಧಿ ಧರ್ಮಕ್ಕಾಗಿ ಧರ್ಮವನ್ನು ಒಂದೇ ನಮ ಪಾರ್ವತಿ ಮಹಾದೇವ. ಶಿವಾಯ ನಾಗೇಂದ್ರಹಾರಾಯ ವಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಸ್ವಾಮಿಗಳ ಪಾದಕ್ಕೆ ನಮಿಸುತ್ತಾ, ಹಾಗೆಯೇ ಇಲ್ಲಿ ಆಸೀನರಾಗಿರುವಂತಹ ಕೂಡ ನಮಿಸುತ್ತಾ ಈ ಒಂದು ಸ್ವಾಗತ ಭಾಷಣವನ್ನ ಶುರು ಮಾಡ್ತಾ ಇದ್ದೀನಿ. ನಾನು ಯಮುನಾ ನಾಗರಾಜ್, ಸೂರೇನಹಳ್ಳಿ. ಕೇವಲ ವಿದ್ಯೆಯಿಂದ ಕಲಿತಿದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನ ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ 233ನೇ ಬೆಳದಿಂಗಳ ಕೂಟ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದಲ್ಲಿ ಇಂದು ನಾನು ಭವ್ಯ ಸ್ವಾಗತವನ್ನ ಕೋರುತ್ತೇನೆ. ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಷಟ್ ಸ್ಥಳ ಬ್ರಹ್ಮಿ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು, ಮಠಾಧ್ಯಕ್ಷರು ಶ್ರೀ ರಂಭಾಪುರಿ ಕಾಸಾ ಶಾಖಾ ಮಠ ಶ್ರೀ ಕ್ಷೇತ್ರ ಸಿದ್ರಬೆಟ್ಟ ಇವರಿಗೆ ಹೃತ್ಪೂರ್ವಕವಾಗಿ ಭಕ್ತಾದಿಗಳ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ. ಎಲ್ಲರೂ ಕೂಡ ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟಿ ಮೊದಲನೇದಾಗಿ ಸ್ವಾಗತ ಭಾಷಣ ಮಾಡ್ತಾ ಇದ್ದೀನಿ. ಸ್ವಾಮೀಜಿ ಆಮೇಲೆ ಇವರು ಚೆನ್ನಾಗಿ ಮಾಡ್ತಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ನಂತರ ಸಾನ್ನಿಧ್ಯ ವಹಿಸಿರುವಂತಹ ಸಂಚಾರಿ ಸ್ವಾಮಿಗಳಿಗೂ ಕೂಡ ಇಲ್ಲಿ ಮಠದ ಹಾಗೂ ಭಕ್ತಾದಿಗಳ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇವೆ. ಉಪನ್ಯಾಸ ಹಾಗೂ ಸನ್ಮಾನ. ಇವರ ಹೆಸರನ್ನ ಹೇಳೋದಕ್ಕಿಂತ ಮೊದಲು ಇವರು ತೋವಿನಕೆರೆಯ ಮೊಮ್ಮಗ ಎನ್ನುವುದೇ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಮೊದಲು ಇವರಿಗೆ ಸಂದಂತಹ ಕೆಲವೊಂದು ಗೌರವ ಪುರಸ್ಕಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಮೊದಲಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಗೌರವ ಪ್ರಶಸ್ತಿ. ಇದ್ರ ಬಗ್ಗೆ ಯಾರಿಗಾದ್ರೂ ಐಡಿಯಾ ಇದೆಯಾ? ನಾಡೋಜ ಪ್ರಶಸ್ತಿಯನ್ನ ಏನ್ ಕಾರಣಕ್ಕಾಗಿ ಅವರಿಗೆ ಕೊಡ್ತಾರೆ ಅನ್ನೋದು ಯಾರಿಗಾದ್ರೂ ಗೊತ್ತಿದ್ಯಾ? ಈ ನಾಡೋಜ ಪ್ರಶಸ್ತಿಯನ್ನ ಸಾಹಿತ್ಯ, ಕಲೆ, ಜಾನಪದ, ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗಾಗಿ ನೀಡುವ ಅತ್ಯುನ್ನತ ಪದವಿಯಾಗಿದೆ. ನಾಡೋಜ ಅಂದರೆ ನಾಡಿನ ಗುರು, ನಾಡು ಪೂಜಿಸುವವರು ಎಂದರ್ಥ. ಇದನ್ನ ಇವರು ಪಡೆದಿರುವುದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ಒಂದು ಸಂಗತಿ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ನೆಕ್ಸ್ಟ್, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಗೌರವ ಡಿ ಲಿಟ್ ಪದವಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗಾಂಧಿ ಪ್ರಶಸ್ತಿ ಜೊತೆಗೆ ಕೆಂಪೇಗೌಡ ಪ್ರಶಸ್ತಿ, ಹೀಗೆ ಹಲವಾರು ಗೌರವ ಪುರಸ್ಕಾರಗಳನ್ನ ಮುಡಿಗೇರಿಸಿಕೊಂಡಿರುವಂತಹ ತೋವಿನಕೆರೆ ಮೊಮ್ಮಗನಾಗಿರುವಂತಹ ನಾಡೋಜ ಡಾಕ್ಟರ್ ಹೂಡೆ ಪಿ ಕೃಷ್ಣ ಸರ್ ಅವರು ಶಿಕ್ಷಣ ತಜ್ಞರು ಹಾಗೂ ಸಮಾಜ ಸೇವಕರು. ಇವರಿಗೆ ಮಠದ ಹಾಗೂ ಭಕ್ತಾದಿಗಳ ಕಡೆಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಪೂಜೆ ಮತ್ತು ಪ್ರಸಾದ ವ್ಯವಸ್ಥೆಯನ್ನ ಏರ್ಪಡಿಸಿರುವ ಶ್ರೀ ಗಂಗಯ್ಯನವರು ಮತ್ತು ಕುಟುಂಬದವರು, ಕುರಿಹಳ್ಳಿ, ಇವರಿಗೂ ಮಠದ ಹಾಗೂ ಭಕ್ತಾದಿಗಳ ಕಡೆಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇವೆ. ನಂತರ ಟಿ.ಎಸ್. ಎಂಜರಪ್ಪನವರು ಶ್ರೀ ಶೇಷಾದ್ರಿ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರು. ಇವರಿಗೂ ಕೂಡ ಮಠದ ಕಡೆಯಿಂದ ಹಾಗೂ ಭಕ್ತಾದಿಗಳ ಕಡೆಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತೇವೆ. ಈ ಒಂದು ಬೆಳದಿಂಗಳ ಕೂಟಕ್ಕೆ ಆಗಮಿಸಿರುವಂತಹ ಪತ್ರಕರ್ತರಿಗೂ ಕೂಡ ಮಠದ ಹಾಗೂ ಭಕ್ತಾದಿಗಳ ಕಡೆಯಿಂದ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇವೆ. ಈ ಒಂದು ಬೆಳದಿಂಗಳ ಕೂಟ ಪ್ರತಿ ತಿಂಗಳು ಕೂಡ ಯಶಸ್ವಿಯಾಗಿ ನಡೆಯಲು ಕಾರಣಕರ್ತರಾಗಿರುವಂತಹ ಭಕ್ತಾದಿಗಳು ಅಂತ ಅಂದ್ರೆ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಹಿರಿಯರು, ಮಕ್ಕಳು ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಮಠದ ಕಡೆಯಿಂದ ಸ್ವಾಗತವನ್ನ ಕೋರುತ್ತಾ ಈ ಒಂದು ಸ್ವಾಗತ ಭಾಷಣವನ್ನ ಮುಗಿಸುತ್ತೇನೆ. ನಮಸ್ಕಾರ. ಸದ್ಗಮಯ ತಮಸೋ ಮಾ
ज्योतिर्गमयात्योर्मा अमृतंगमया ओम शांति 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 ಸಾರಿ ಓಂಕಾರವನ್ನು ಹೇಳಬೇಕು. ಓಂಕಾರವನ್ನು ಹೇಳುವಾಗ ಬೆನ್ನು ನೇರ ಮಾಡಿ ಕೂತ್ಕೊಳ್ಬೇಕು, ಮುಚ್ಚಿರಬೇಕು. ಮನಸ್ಸು ಓಂಕಾರದ ಉಚ್ಚಾರಣೆ ಕಡೆಗೆ ಗಮನ ಹರಿಸಬೇಕು. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋಃ ಬ್ರಹ್ಮಾಂ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಶಂಕರಾಯ ಶಂಕರಾಯ ಮಂಗಲಂ शंकराय मंगलम ಶಂಕರೀ ಮನೋಹರಾಯ ಶಾಶ್ವತಾಯ ಮಂಗಲಂ शंकरी मनोहराय शाश्वताय मंगलम ಶಂಕರೀ ಮನೋಹರಾಯ ಶಾಶ್ವತಾಯ ಮಂಗಲಂ. ಒಂದು ಪೂರ್ವಭಾವಿ ಸಭೆಯನ್ನು ಸೇರಿ ಅದರ ತೀರ್ಮಾನದಂತೆ ಜೂನ್ 21ನೇ ತಾರೀಕಿನಂದು ಶ್ರೀಮಠದಲ್ಲಿ ಶ್ರೀಮಠದ 20ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜನೆಯಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಮೂಹಿಕ ವಿವಾಹ ಸೇರಿದಂತೆ ಪ್ರತಿಯೊಂದು ಕಾರ್ಯಕ್ರಮವು ನಡೆಯುತ್ತೆ. ವೀರೇಂದ್ರ ಹೆಗ್ಗಡೆ ಅವರಿಗೆ ಸಿದ್ಧಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತೆ. ಹಾಗಾಗಿ ತಾವುಗಳೆಲ್ಲ ಮಾಡಬೇಕಾಗಿರೋದು ಏನಂದ್ರೆ ಆ ಜೂನ್ 21 ತಾವು ಬೇರೆ ಯಾವುದೇ ಕಾರ್ಯಕ್ರಮಕ್ಕೂ ಮೀಸಲಿಟ್ಟಿದಲೆ ನಿಮ್ಮ ಹಾಗೂ ನಿಮ್ಮ ಕುಟುಂಬ ವರ್ಗ ಹಾಗೂ ನಿಮ್ಮ ಬಂಧುಗಳ ದಿನಾಂಕವನ್ನ ಇಲ್ಲಿಗೆ ಮೀಸಲಿಡಿ ಅಂತಕ್ಕಂಥದ್ದು ಒಂದು ಮನವಿ. ಆದ್ರೆ ಸಾಮೂಹಿಕ ವಿವಾಹಕ್ಕೆ, ಯಾಕೆಂದ್ರೆ ಇವತ್ತು ಬಡಬಗ್ಗರು ಮದುವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೆಳ್ಳಿ ಬಂಗಾರದ ರೇಟ್ ಆ ಮಟ್ಟಕ್ಕೆ ಹೋಗಿದೆ, ಮತ್ತೆ ಪ್ರತಿಯೊಂದು ದಿನನಿತ್ಯದ ಮತ್ತೆ ಅಗತ್ಯ ವಸ್ತುಗಳ ಬೆಲೆ ಗಗನಮುಖಿಯಾಗಿದೆ. ಅದ್ರ ಜೊತೆಗೆ ಹಲವಾರು ಅರಗುರುಚರ ಮೂರ್ತಿಗಳ ಜಗದ್ಗುರುಗಳ ಆಶೀರ್ವಾದ ಸಿಗಬೇಕು ಅಂದ್ರೆ ಇಂತಹ ಒಂದು ಜಾಗದಲ್ಲಿ ವಿವಾಹ ಮಾಡಿದ್ರೆ ಅವ್ರಿಗೆ ಶ್ರೇಯ ಸಿಗುತ್ತೆ ಅಂತ ಒಂದು ಅರಿವನ್ನ ಮೂಡಿಸಿ ನಿಮ್ಮ ಭಾಗದಲ್ಲಿ ಯಾರಾದ್ರೂ ಒಂದು ಮುಂದಡಿಯನ್ನ ಇಟ್ಟಿದ್ರೆ ಶ್ರೀಮಠಕ್ಕೆ ಪರಿಚಯಿಸಿ ಶ್ರೀಮಠದಲ್ಲಿ ನಡೀತಕ್ಕಂತಹ ಆದರ್ಶ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರ ಹೆಸರನ್ನ ನೋಂದಾಯಿಸಬೇಕಾಗಿದೆ. ಆ ಹೆಸರನ್ನು ನೋಂದಾಯಿಸಬೇಕಾದ್ರೆ ಕೆಲವೊಂದು ದಾಖಲೆಗಟ್ಟೆ ಇದೆ. ಅದರ ಮಾಹಿತಿಯನ್ನ ಒಂದು ಕರಪತ್ರಗಳಿದಾವೆ ನಿಮಗೆ ಕೊಡ್ತಾರೆ. ಅದರಲ್ಲಿ ಫೋನ್ ಕಾಂಟ್ಯಾಕ್ಟ್ಸ್ ನಂಬರ್ಗಳಿದಾವೆ. ಅದನ್ನ ಕಾಂಟ್ಯಾಕ್ಟ್ಸ್ ಮಾಡಿ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತಕ್ಕಂಥದ್ದು ಒಂದು ಪ್ರಕಟಣೆ. ಇನ್ನೊಂದು ಪ್ರಕಟಣೆ ಅಂದ್ರೆ ವಿಜಯ ಕರ್ನಾಟಕ ದಿನಪತ್ರಿಕೆಯವರು ಪ್ರತಿ ವರ್ಷ ವಿಜಯ ಕರ್ನಾಟಕ ರೈತ ಸೂಪರ್ ಸ್ಟಾರ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಜಿಲ್ಲಾ ಮಟ್ಟದ್ದು. ಪ್ರತಿ ತಾಲೂಕಿನಲ್ಲಿ ಒಬ್ಬೊಬ್ಬ ವ್ಯಕ್ತಿಯನ್ನ ಆರಿಸಿ ಕೃಷಿ ಕ್ಷೇತ್ರದಲ್ಲಿ ಆಯ್ಕೆಯಾದಂತ ಅದಕ್ಕಾದಂತ ಒಂದು ಪದ್ಧತಿ ಇದೆ, ಪ್ರಕ್ರಿಯೆ ನಡೀತಾ ಇದೆ ಈಗಾಗಲೇ. ಒಂದು ತಾಲೂಕಿಗೆ ಒಬ್ಬರಂತೆ ಜಿಲ್ಲಾ ಮಟ್ಟದ 10 ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ 10 ತಾಲೂಕುಗಳಲ್ಲಿ 10 ರೈತರಿಗೆ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ. ಅದರ ಆಯೋಜನೆ ಬಗ್ಗೆ ಮಾತಾಡ್ಲಿಕ್ಕೆ ಬಂದಾಗ ಮತ್ತೆ ದಿನಾಂಕವನ್ನು ನಿಗದಿಪಡಿಸ್ಲಿಕ್ಕೆ ಬಂದಾಗ ನಮ್ಮೆಲ್ಲರ ಸೌಭಾಗ್ಯವೋ ಏನೋ ಅದು ಮುಂದಿನ ಹುಣ್ಣಿಮೆ ಕಾರ್ಯಕ್ಕೆ ಫಿಕ್ಸ್ ಆಗಿದೆ. ನೀವೆಲ್ಲರೂ ಕೂಡ ಈ ದಿನಾಂಕವನ್ನು ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ತುಂಬಾ ವಿಶೇಷಗಳಲ್ಲಿ ವಿಶೇಷ ಆಗುತ್ತೆ. ಯಾಕಂದ್ರೆ ನಾವು ಪ್ರತಿ ವರ್ಷ 1 ಅಥವಾ 2 ಹುಣ್ಣಿಮೆಯನ್ನ ರೈತರಿಗೆ ಮೀಸಲಿಡ್ತಿದ್ವಿ. ಏನೋ ಚಿಕ್ಕದಾಗಿ ಚೊಕ್ಕದಾಗಿ ನಡೆದೋಗ್ತಾ ಇತ್ತು. ಆದ್ರೆ ಈ ಸರಿ ಅರ್ಥಗರ್ಭಿತವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. 10 ತಾಲೂಕಿನ ರೈತರುಗಳು ಇಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಅವನ್ನೆಲ್ಲ ಮೋಟಿವೇಶನ್, ನಮ್ಮನ್ನು ಸೇರಿದಂತೆ ಮೋಟಿವೇಶನ್ ಮಾಡ್ಲಿಕ್ಕೆ ಈಗಾಗಲೇ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡಿರ್ತಕ್ಕಂತಹ ರಾಯಚೂರಿನ ಕವಿತಾ ಮಿಶ್ರಾ ಮೇಡಮ್ ಅವ್ರನ್ನ ಕರಿಬೇಕು ಅನ್ನೋ ಒಂದು ಆಲೋಚನೆ ಇದೆ. ಅವ್ರ ಡೇಟ್ ಸಿಗದೆ ಇದ್ದಾಗ ಮತ್ತೊಬ್ಬರ ನೋಡೋ ತರಕ್ಕೆ ಇರುತ್ತೆ. ಮತ್ತೆ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿ ತಿಳಿಸ್ತಕ್ಕಂತಹ ಹಲವಾರು ಸ್ಟಾಲ್ಗಳನ್ನ ಬೆಳಗ್ಗೆಯಿಂದಲೇ ಕೂಡ ಆಯೋಜನೆ ಮಾಡಲಾಗಿರುತ್ತೆ. ಹಾಗಾಗಿ ತಾವುಗಳು ಕೂಡ ಅದರ ಸದುಪಯೋಗ ಪಡಿಸ್ಕೊಳ್ಬೇಕು. ಈ ವಿಚಾರವನ್ನು ನಮ್ಮ ಸುತ್ತಮುತ್ತಲ, ಯಾಕಂದ್ರೆ ನಾವೆಲ್ಲ ಕೃಷಿಕರ ಕುಟುಂಬ ಆಗಿರೋದ್ರಿಂದ ನಮ್ಮ ಸುತ್ತಮುತ್ತಲಿನ ಭಾಗದಲ್ಲಿ ಎಲ್ಲರೂ ಕೂಡ ಕೃಷಿಕರಿರೋದ್ರಿಂದ ಈ ಒಂದು ಮಾಹಿತಿಯನ್ನು ಹಂಚಿ ಅವತ್ತಿನ ದಿವಸ ಬೆಳಗ್ಗಿಂದ ಸಂಜೆವರೆಗೂ ಕೂಡ ಈ ಕೃಷಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ವಿಜಯ ಕರ್ನಾಟಕದವರ ನೇತೃತ್ವದಲ್ಲಿ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮ ಅನ್ನೋ ಹೆಸರು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ. ಎಲ್ಲರೂ ಕೂಡ ಇದನ್ನು ಕೂಡ ಗಮನದಲ್ಲಿ ಇರಿಸ್ಕೊಳ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ನಮ್ಮ ಕಾರ್ಯಕ್ರಮ ಮುಂದುವರೆದಂತೆ ಪ್ರವಚನ ಸಲ್ಸಲಿ ನಾವು ಪ್ರವಚನಕ್ಕೆ ಒಬ್ಬ ವ್ಯಕ್ತಿಯನ್ನು ಮೀಸಲಿರಿಸಿದ್ರೆ ಸನ್ಮಾನಕ್ಕೆ ಒಬ್ಬರನ್ನ ಮೀಸಲಿರಿಸ್ತಾ ಇದ್ವಿ. ಆದ್ರೆ ನಮ್ಮ ಸೌಭಾಗ್ಯವೋ ಏನೋ ಈ ಸರಿ ಸನ್ಮಾನಕ್ಕೆ ಮತ್ತೆ ಪ್ರವಚನಕ್ಕೆ ಎರಡಕ್ಕೂ ಕೂಡ ಒಂದು ಹಿರಿಯ ಚೇತನ, ಅದರಲ್ಲೂ ಕೂಡ ನಮ್ಮ ಪಕ್ಕದ ತೋವಿನಕೆರೆಯ ಒಂದು ಬೇರಿನಿಂದ ಒಡೆದ ಒಂದು ರೆಂಬೆ ಕೊಂಬೆ ದೊಡ್ಡ ಆಲದ ಮರ ಅಂತ ತಪ್ಪಾಗಲಾರದು. ಆ ಒಂದು ಮಹಾನ್ ಪ್ರತಿಭೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ನಮ್ಮ ಮಠದ ಸದ್ಭಕ್ತರ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಸಂಸ್ಕೃತದ ಅಮರಕೋಶದಲ್ಲಿ ಒಂದು ಶ್ಲೋಕ ಬರುತ್ತೆ, ಅನ್ನದಾನಂ ಪರಂದಾನಂ ವಿದ್ಯಾದಾನಂ ಮತಃಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಂತ ಜೀವಂತ ವಿದ್ಯೆಯ ಅಂತ ಹೇಳಿ. ಅಂದ್ರೆ ಅನ್ನದಾನಂ ಪರಂದಾನಂ, ಅನ್ನದಾನ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂತ ದಾನ. ವಿದ್ಯಾದಾನ ಮತಃಪರಂ ಅಂತ ಹೇಳಿ, ಅಂದ್ರೆ ವಿದ್ಯಾದಾನ ಅಂತಕ್ಕಂಥದ್ದು ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ ಹೇಳಿ. ಅನ್ನೇನ ಕ್ಷಣಿಕಾ ತೃಪ್ತಿ, ಅಂದ್ರೆ ಅನ್ನ ಕೇವಲ ಕ್ಷಣಿಕ ತೃಪ್ತಿಯನ್ನ ನೀಡಿದ್ರೆ
ಯಾವಂತ ಜೀವಂತ ವಿದ್ಯೆಯ ಅಂದ್ರೆ ವಿದ್ಯೆ ಅಂತಕ್ಕಂಥದ್ದು ಜೀವನ ಪರ್ಯಂತ ತೃಪ್ತಿಯನ್ನ ಕೊಡುತ್ತೆ ಅಂತ ಹೇಳಿ ಅಂತಹ ಒಂದು ಆದರ್ಶ ತತ್ವವನ್ನು ಮನಗಂಡು ಚಿಕ್ಕದಾಗಿ ಸೃಷ್ಟಿ ಮಾಡಿದಂತಹ ಒಂದು ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಇಂದು ದೊಡ್ಡ ಎಮ್ಮರವಾಗಿ ಬೆಳೆದು ಮೈಸೂರು, ತುಮಕೂರು, ಬೆಂಗಳೂರು, ಮಂಡ್ಯ ಸೇರಿದಂತೆ ಹಲವಾರು ನಗರಗಳಲ್ಲಿ ಒಂದು ವರ್ಷದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಮಟ್ಟಕ್ಕೆ ಬೆಳೆಸಿದ್ದಾರೆ. ಅಷ್ಟೇ ಅಲ್ಲ, ಅವರ ಸಮಾಜಮುಖಿ ಚಿಂತನೆಗೆ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಅವರು ತೊಡಗಿಸಿಕೊಂಡಂತಹ ಸಮಾಜಮುಖಿ ಕೆಲಸಕ್ಕೆ 2004ರಲ್ಲೇನೆ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. 2025ರ ಸಂಯಮ ಪ್ರಶಸ್ತಿ ಬಂದಿದೆ. ಕೇವಲ ನಾನು ಒಂದೆರಡು ಹೇಳ್ತೀನಿ ಅಷ್ಟೇ, ಯಾಕೆಂದ್ರೆ ಸನ್ಮಾನ ಸಂದರ್ಭದಲ್ಲಿ ಅವರ ಒಂದು ಪರಿಚಯವನ್ನು ಕೂಡ ಮಾಡಿಕೊಡ್ಲಾಗುತ್ತೆ. ಅಂತಹ ಮೇರು ಪ್ರತಿಭೆ ಇವತ್ತು ನಮ್ಮ ಶ್ರೀಮಠಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಸೌಭಾಗ್ಯವೇ ಸರಿ ಅಂತ ಭಾವಿಸ್ತಾ ಇಂದಿನ ಒಂದು ಸುಸಂದರ್ಭದಲ್ಲಿ ಅವರು ಗಾಂಧಿ ಮತ್ತು ಶಿಕ್ಷಣ ಈ ವಿಚಾರವಾಗಿ ನಾವು ಶ್ರೀಮಠಕ್ಕೆ ಆಗಮಿಸಿರ್ತಕ್ಕಂಥ ಬಂಧುಗಳಿಗೆ ಅವರ ಒಂದು ಜ್ಞಾನ ಸುಧೆಯನ್ನು ಉಣಬಡಿಸಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದರ ಬಿಂದುಗಳಲ್ಲಿ ನಮಸ್ಕರಿಸುತ್ತಾ, ಬಾಳೆಹೊನ್ನೂರು ಖಾಸಾ ಶಾಖಾ ಮಠದ ಶ್ರೀ ಕ್ಷೇತ್ರ ಸಿದ್ಧರ ಬೆಟ್ಟದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಸಮಾಗಮಗೊಂಡಿರ್ತಕ್ಕಂಥ 223ನೇ ಬೆಳದಿಂಗಳ ಕೂಟ ಇದೊಂದು ಅಪರೂಪ ಸಮಾರಂಭ. ನನ್ನ ಬದುಕಿನಲ್ಲೇ ಒಂದು ಅತ್ಯಂತ ಪುಣ್ಯದ ಕ್ಷಣ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಾನು ಇಲ್ಲಿಗೆ ಬರಲಿಕ್ಕೆ ಕಾರಣರಾದಂಥವರು ನಮ್ಮ ಹಿರಿಯ ಪತ್ರಕರ್ತರಾದಂಥ ಪದ್ಮರಾಜರವರು, ಪ್ರಜಾವಾಣಿಯ ವರದಿಗಾರರು ಬಹಳ ವರ್ಷಗಳ ಕಾಲ, ಹಾಗೂ ಇಲ್ಲಿ ಅನೇಕ ನನ್ನ ಬಂಧುಗಳು ಕೂಡ ಇಲ್ಲಿ ಸಮಾಗಮಗೊಂಡಿದ್ದಾರೆ. ಅವರನ್ನು ನಾನು ಸ್ಮರಿಸಲೇಬೇಕಿಲ್ಲಿ. ಮಾನ್ಯ ಟಿ.ಎಸ್. ಹೆಂಜಾರಪ್ಪನವರು, ಡಾಕ್ಟರ್ ಸತೀಶ್ ಅವರು, ಶ್ರೀಮತಿ ವೀಣಾ ಅವರು, ನಮ್ಮ ಸೋದರ ಮಾವನವರಾದ ಶ್ರೀ ಟಿ.ವಿ. ರಾಜಣ್ಣವರು, ಶ್ರೀ ಟಿ.ಎಲ್. ಪ್ರೇಮ್ ಕುಮಾರ್ ಅವರು ಮತ್ತಿತರೆಲ್ಲರೂ ಕೂಡ ಇಲ್ಲಿ ಜೊತೆಗೂಡಿರ್ತಕ್ಕಂಥದ್ದು ಇದೊಂದು ಕೌಟುಂಬಿಕ ಒಂದು ಸತ್ಸಂಗವೇ ಆಗಿದೆ ನನಗೆ ಅನ್ನುವಂಥ ಭಾವ ನನ್ನಲ್ಲಿ ಮೂಡ್ತಾ ಇದೆ. ಸ್ನೇಹಿತರೆ, ಬಾಳೆಹೊನ್ನೂರಿನ ಮಠದ ಪರಂಪರೆ, ಈ ನಾಡಿನ ಧರ್ಮ ಸಂಸ್ಥೆಗಳಲ್ಲಿ ನಾವು ಅದರ ಪರಂಪರೆಯನ್ನು ಗಮನಿಸಿದಾಗ ಅದು ಈ ವೀರಶೈವ ಪರಂಪರೆಯಲ್ಲಿ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ ನಾವು ಯಾವತ್ತೂ ಕೂಡ ಸ್ಮರಿಸಬೇಕಾದಂಥದ್ದು. ಬಾಳೆಹೊನ್ನೂರು ಶ್ರೀಗಳ ಪರಿಚಯ ನನಗಾದದ್ದು ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿದ್ದಂಥ ಶ್ರೀ ಪಂಡಿತಾರಾಧ್ಯ ಮೂಲಕ. ಅವರಿಂದ ನಾನು ಒಮ್ಮೆ ಎಲ್ಲ 5 ಜನ ಪಂಚಾಚಾರ್ಯರ ಒಂದು ಸಮಾಗಮಗೊಂಡಂಥ ಸನ್ನಿವೇಶದಲ್ಲಿ ಅವರ 5 ಜನರ ಆಶೀರ್ವಾದ ಪಡೆಯುವಂಥ ಒಂದು ಪುಣ್ಯ ನನಗೆ ಲಭಿಸಿತ್ತು. ಹಾಗಾಗಿ ಪರಮಪೂಜ್ಯರ ಇವತ್ತು ದಿವ್ಯ ಸನ್ನಿಧಾನದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷವನ್ನು ತಂದಿದೆ. ನನ್ನನ್ನು ಒಂದು ಪುರಸ್ಕಾರಕ್ಕೆ ಒಂದು ಗೌರವಕ್ಕೆ ಅಂತ ಹೇಳಿ ಆಗಮಿಸಬೇಕು ಅಂತ ಹೇಳಿದರು. ನಂತರ ಸ್ವಾಮಿಗಳು ಆಜ್ಞೆ ಮಾಡಿದರು, ನೀವೇ ಮಾತಾಡಬೇಕು, ಕೆಲವು ವಿಚಾರಗಳನ್ನು ಶಿಕ್ಷಣದ ಕುರಿತು ಕೆಲವು ಮಾತುಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಸ್ವಾಮೀಜಿಯವರು ಸೂಚಿಸಿದ ಮೇರೆಗೆ ನಾನು ತಮ್ಮ ಮುಂದೆ ನಿಂತಿದ್ದೇನೆ. ನನ್ನ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಇವತ್ತು ನಾವು ಎಂಥ ಕಾಲಘಟ್ಟದಲ್ಲಿದ್ದೇವೆ ಅಂತಂದರೆ ಮನುಷ್ಯ ಸಂಬಂಧಗಳು ಕಳಚಿ ಹೋಗ್ತಿವೆ. ತಾಂತ್ರಿಕತೆಯ ಭರಾಟೆ ಹೆಚ್ಚಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಸಂಸ್ಕೃತಿ ಪರಂಪರೆಗಳ ಒಂದು ಬದ್ಧತೆ ನಮ್ಮಲ್ಲಿ ಕಡಿಮೆ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಎರಡನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಪ್ರಕೃತಿಯೊಂದಿಗಿನ ಸಂಬಂಧವನ್ನು ಕೂಡ ನಾವು ಕಳೆದುಕೊಳ್ತಾ ಇದ್ದೇವೆ ಎಲ್ಲ ಒಂದು ಕಡೆ. ಈ ನಮ್ಮ ಜೀವನ ಶೈಲಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಇವೆಲ್ಲವನ್ನು ಗಮನಿಸಿದರೆ ಈ ಪ್ರಕೃತಿಯೊಂದಿಗಿನ ಸಂಬಂಧ ದೂರ ಆಗ್ತಾ ಇರೋದ್ರ ಕಾರಣ ಇವತ್ತು ಪ್ರಾಕೃತಿಕವಾಗಿ ನಮ್ಮ ಪರಿಸರದಲ್ಲಿ ಆಗ್ತಾ ಇರುವಂಥ ಅನಾಹುತಗಳನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಮೂರನೇದು, ಮಾಧ್ಯಮದ ಎಡಬಿಡಗಿತನದಿಂದ ಯುವಕರು ಇವತ್ತು ದಿಕ್ಕು ತಪ್ತಾ ಇದ್ದಾರೆ. ನಾನು ಮಾಧ್ಯಮ ಅನ್ನುವಾಗ ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳನ್ನು ಕುರಿತು ನಾನು ಹೇಳ್ತಾ ಇದ್ದೇನೆ. ಇವತ್ತು ನಮ್ಮ ಯುವಕರಿಗೆ ಅದು ಒಂದು ದೊಡ್ಡ ಅಸ್ತ್ರವಾಗಿ ಬಿಟ್ಟಿದೆ. ಅವರನ್ನು ದಾರಿ ತಪ್ಪಿಸುವ ಒಂದು ದೊಡ್ಡ ವಾಹಕವಾಗಿಬಿಟ್ಟಿದೆ. ಸಾಮಾಜಿಕ ಸಂವೇದನಾಶೀಲತೆ ಕೂಡ ಇವತ್ತು ನಮ್ಮ ಯುವಕರಲ್ಲಿ ಮಾಯವಾಗ್ತಾ ಇದೆ. ಎಲ್ಲರೂ ಕೂಡ ನಾನು ನನ್ನದು ಅನ್ನುವ ಮಟ್ಟಕ್ಕೆ ಸಮಾಜದಲ್ಲಿ ಬದುಕೋದಕ್ಕೆ ಆರಂಭ ಮಾಡಿದ್ದಾರೆ. ಐ ಮೀ ಮೈನ್ ಅನ್ನುವ ಮಟ್ಟಕ್ಕೆ ಕೂಡ ಇವತ್ತು ಸಮಾಜ ಬಂದುಬಿಟ್ಟಿದೆ. ಎಷ್ಟು ಸ್ವಾರ್ಥಿಗಳಾಗಿ ನಾವು ಬದುಕ್ತಾ ಇದ್ದೇವೆ ಅಂತಂದರೆ, ನಮ್ಮನ್ನು ಎತ್ತಿ ಹೊತ್ತು ಸಾಕಿದ ತಂದೆ ತಾಯಿಗಳನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡುವ ಮಟ್ಟಕ್ಕೆ ನಮ್ಮ ವಿದ್ಯೆ ಇವತ್ತು ನಮ್ಗೆ ಏನೇನಕ್ಕೂ ಸಹಾಯವಾಗದಂತಹ ರೀತಿಯಲ್ಲಿ ಇವತ್ತು ನಿಂತಿದೆ ಅಂತ ಹೇಳಿದ್ರೆ ನಾವು ಇವೆಲ್ಲವನ್ನು ಕೂಡ ಆಲೋಚನೆ ಮಾಡಬೇಕಾಗಿದೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಜಾತಿ ಪದ್ಧತಿ ನಮ್ಮನ್ನು ಕಿತ್ತು ತಿಂತಾ ಇದೆ. ನಾವು ಸ್ವಾತಂತ್ರ್ಯ ನಂತರ ಅಸ್ಪೃಶ್ಯತೆ ಅನ್ನುವಂಥ ಒಂದು ದೊಡ್ಡ ಶಾಪವನ್ನು ತೊಡೆದು ಹಾಕಿದ್ವಿ. ಯಾವುದರ ಮೂಲಕ? ಸಂವಿಧಾನದ ಮೂಲಕ. ಆದರೆ ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ಮಾನಸಿಕ ಅಸ್ಪೃಶ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ. ಜನರನ್ನು ನಾವು ಅತ್ಯಂತ ಕೆಲ ವರ್ಗದವರನ್ನು ಕೀಳಾಗಿ ನೋಡ್ತಕ್ಕಂಥ ಭಾವ ನಮ್ಮಲ್ಲಿ ಇನ್ನೂ ಇರ್ತಕ್ಕಂಥದ್ದು, ಅದರಲ್ಲೂ ವಿದ್ಯಾವಂತರಲ್ಲಿರ್ತಕ್ಕಂಥದ್ದು ಇದೊಂದು ಬಹಳ ದುರ್ದೈವ ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಬಡವರ ಬಗ್ಗೆ ತಾತ್ಸಾರ, ಆಡಳಿತದಲ್ಲಿ ಇರ್ತಕ್ಕಂಥ ಜನ ಬಡವರ ಬಗ್ಗೆ ತೋರ್ತಾ ಇರುವಂಥ ತಾತ್ಸಾರ ಇದೆಯಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯು ಆರ್ ಗೆಟಿಂಗ್ ಎಜುಕೇಟೆಡ್ ಅಟ್ ದಿ ಎಕ್ಸ್ಪೆನ್ಸ್ ಆಫ್ ಮಿಲಿಯನ್ಸ್ ಆಫ್ ಪುವರ್ ಪೀಪಲ್ ಆಫ್ ದಿಸ್ ಕಂಟ್ರಿ. ಈ ದೇಶದ ಲಕ್ಷಾಂತರ ಜನ ಬಡ ಜನರ ಅವರ ಬೆಲೆ ತೆತ್ತಿ ನೀವೆಲ್ಲರೂ ಕೂಡ ಶಿಕ್ಷಣವನ್ನು ಪಡಿತಾ ಇದ್ದೀರಿ. ನಿಮಗೆ ದೇಶದ ಬಗ್ಗೆ ಒಂದು ಕಿಂಚಿತ್ತೂ ಒಂದು 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 ಜವಾಬ್ದಾರಿ ಅನ್ನೋದು ಇಲ್ಲದೆ ಹೋದರೆ ಹೇಗೆ ಅನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ನಮಗೆ ಹೇಳ್ತಾರೆ. ಇವತ್ತೇನಾಗಿದೆ, ನಮ್ಮನ್ನು ಆಳುವಂಥ ನಾಯಕರು ಬಡವರ ಪರ ಇಲ್ಲ, ರೈತರ ಪರ ಇಲ್ಲ, ಹಳ್ಳಿ ಪರ ಇಲ್ಲ, ಎಲ್ಲ ಕಡೆ ಭ್ರಷ್ಟಾಚಾರ ಇವತ್ತು ತಾಂಡವಾಡ್ತಾ ಇರುವಂಥ ಸಮಾಜದಲ್ಲಿ ನಾವೆಲ್ಲ ಇದ್ದೇವೆ.
ಅಷ್ಟೇ ಅಲ್ಲ, ಮಹಾತ್ಮ ಗಾಂಧೀಜಿಯವರು ಕೊಟ್ಟಂತಹ ಒಂದು ಅಹಿಂಸಾತ್ಮಕ ಸಮಾಜದ ಕಲ್ಪನೆ ಇವತ್ತೆಲ್ಲೋ ಗೌಣ ಆಗ್ತಾ ಇದೆ. ಸಾಮುದಾಯಿಕ ಸಮಾಜದ ಕಲ್ಪನೆ ಎಲ್ಲೋ ಗೌಣ ಆಗ್ತಾ ಇದೆ. ಅಹಿಂಸಾತ್ಮಕ ಸಮಾಜ ಅನ್ನುವಾಗ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು ನಮಗೆಲ್ಲ ಎಲ್ಲರೂ ನೆಮ್ಮದಿಯಿಂದ ಗೌರವಯುತವಾಗಿ ಬಾಳುವಂತಾಗಬೇಕು. ಅಂದರೆ ಈ ದೇಶದ ಕಟ್ಟ ಕಡೆಯ ಮನುಷ್ಯನು ಗೌರವದಿಂದ ಬದುಕಬೇಕು. ಅದು ಆಗಲೇ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಶಾಂತಿ ಅನ್ನೋದು ನೆಲೆಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಗಾಂಧೀಜಿಯವರು ಹೇಳಿದರು. ಅದೇ ರೀತಿ ಸಾಮುದಾಯಿಕ ಸಮಾಜದ ಕಲ್ಪನೆ, ಆ ಒಂದು ಕಲ್ಪನೆಯ ಮೇಲೆ ಈ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ವಿಚಾರ ನಮ್ಮ ಮುಂದೆ ಇಟ್ಟರು. ಸಾಮುದಾಯಿಕ ಸಮಾಜದ ಕಲ್ಪನೆ ಅನ್ನುವಾಗ ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಸಾವಿರಾರು ಸಂಸ್ಕೃತಿಯ ಜನ, ಪರಂಪರೆಯ ಜನ, ಅನೇಕ ಧರ್ಮೀಯರು ಫ್ರೀಸ್ ಅಸ್ ಫ್ರಮ್ ಸ್ಲೇವರಿ ಆಫ್ ಎವ್ರಿ ಕೈಂಡ್ ಅಂಥ ಒಂದು ಶಿಕ್ಷಣ ನಮಗೆ ಬೇಕು ಅನ್ನುವಂಥದ್ದು. ಎಲ್ಲ ಬಗೆಯ ದಾಸ್ಯತನ, ಅದು ಕಂದಾಚಾರ ಇರಬಹುದು, ಅದು ಮೌಢ್ಯ ಇರಬಹುದು, ಎಲ್ಲ ತರಹದ ದಾಸ್ಯತನದಿಂದ ನಾವು ದೂರವಾಗುವಂಥ ಶಿಕ್ಷಣವೇ ನಿಜವಾದ ಇರಬೇಕು ಅಂತ ಹೇಳ್ತಾ ಇದ್ರು. ಅಂದ್ರೆ ಕಲಿಕೆಯ ಮೂಲಕ ಗಳಿಕೆಯ ಮೂಲಕ ಕಲಿಕೆ, ಅಂದ್ರೆ ಕರಕುಶಲತೆ ಮೂಲಕ ಕಲಿತ್ರೆ ಮಾತ್ರ ಅದು ಶಿಕ್ಷಣ. ಕೇವಲ ಅಕ್ಷರವನ್ನು ಕಲಿತಕ್ಕಂಥ ಶಿಕ್ಷಣ ಅಲ್ಲ, ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆದಾಗ ಮಾತ್ರ ಅದು ನಿಜವಾದ ಶಿಕ್ಷಣ ಅಂತ ಹೇಳ್ತಿದ್ರು. ಅದನ್ನೇ ಕೂಡ ಕಾರ್ಯತತ್ಪರತೆಗೆ ತರಲಿಕ್ಕೋಸ್ಕರ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಅವರ ವಿಚಾರಧಾರೆಗಳನ್ನ ಸಮಾಜಕ್ಕೆ ನೀಡ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ ಶ್ರೀಮಠಕ್ಕೆ ಬಂದು ಅವರ ವಿಚಾರ ಲಹರಿಯನ್ನ ನಮ್ಮ ಶ್ರೀಮಠದ ಸದ್ಭಕ್ತರಿಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರೀಯುತರಿಗೆ ಶ್ರೀಮಠದ ಸಹೃದಯ ಸದ್ಭಕ್ತರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಶ್ವರ ಸ್ವಾಮಿಯನ್ನು ಧ್ಯಾನಿಸುತ್ತಾ 233ನೇ ಬೆಳದಿಂಗಳ ಕೂಟ ಹಾಗೂ ಜನಜಾಗೃತಿಯ ಈ ಧರ್ಮ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಸಂಚಾರಿ ಸ್ವಾಮೀಜಿಯವರಲ್ಲಿ ನಮನ ಸಮರ್ಪಣೆ. ಈ ಒಂದು ಸಮಾರಂಭದಲ್ಲಿ ಸನ್ಮಾನಕ್ಕೆ ಭಾಜನರಾಗಿ ಹಾಗೂ ಶಿಕ್ಷಣದ ಮಹತ್ವದ ಬಗ್ಗೆ, ಪ್ರಸ್ತುತ ಶಿಕ್ಷಣದ ಸ್ಥಿತಿಗತಿ ಬಗ್ಗೆ ಬಹಳಷ್ಟು ಅರ್ಥಪೂರ್ಣವಾಗಿ ನಿಮ್ಮೆಲ್ಲರಿಗೂ ಸಹಿತ ಒಂದು ಒಳ್ಳೆಯ ಹಿತನುಡಿಗಳನ್ನು ತಿಳಿಸಿರುವಂಥ ಶಿಕ್ಷಣದ ಶಿಲ್ಪಿ ನಾಡೋಜ ಪುರಸ್ಕೃತ ಶೇಷಾದ್ರಿಪುರಂ ಪ್ರಸ್ತುತ ಸಮೂಹ ಶಿಕ್ಷಣ ಸಂಸ್ಥೆಯ ಗೌರವ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ತೋವಿನಕೆರೆಯ ಗ್ರಾಮದ ಮೊಮ್ಮಗರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಓಡೆ ಕೃಷ್ಣರವರೇ ಹಾಗೂ ಈ ಸಮಾರಂಭದಲ್ಲಿ ಇವತ್ತು ಈ ದಾಸೋಹದ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಒಳ್ಳೆಯ ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿಗಳನ್ನು ಬರಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಮತ್ತು ನಮ್ಮ ರೈತರು ಬೆಳೆದಿರ್ತಕ್ಕಂಥ ಕೆಲವು ಉತ್ಪನ್ನಗಳಿದ್ದಾವೆ, ಅವೆಲ್ಲವನ್ನು ಸ್ಟಾಲ್ ಹಾಕಬೇಕು ಅಂತ ಹೇಳಿ ಈಗಾಗಲೇ ಅವ್ರು ಚಿಂತೆ ಮಾಡಿದರೆ ಅದಕ್ಕೆ ತಾವು ಪ್ರತಿ ಹುಣ್ಣಿಮೆದಂತಕ್ಕಿಂತಲೂ ಮುಂಚಿತವಾಗಿ ಒಂದು ಗಂಟೆ ಮುಂಚೆ ಬಂದರೆ ಸಾಯಂಕಾಲ ಎಲ್ಲ ಸ್ಟಾಲ್ಗಳಿರ್ತವೆ. ನಮ್ಮ ರೈತರು ಯಾವ್ಯಾವ ರೀತಿಯಾಗಿ ಬೆಳೀತಾ ಇದ್ದಾರೆ, ಯಾವುದನ್ನು ಹೆಚ್ಚು ಬೆಳೆದಿದ್ದಾರೆ, ಹೇಗಿರಬೇಕು ಅನ್ನುವಂಥದ್ದನ್ನು ಅವರ ಉತ್ಪನ್ನಗಳನ್ನು ಸಹಿತ ಮಾಡ್ತಕ್ಕಂಥ ಒಂದು ಮಳಿಗೆಗಳನ್ನು ಸಹಿತ ಹಾಕುವಂಥ ಒಂದು ಯೋಜನೆ ಇದೆ. ಅದಕ್ಕೆ ಅದರ ಸದುಪಯೋಗನ ತಾವೆಲ್ಲರೂ ಸಹಿತ ಪಡ್ಕೊಳ್ಬೇಕು. ಹೆಚ್ಚು ರೈತರು ನಾವೆಲ್ಲ ಆಗಮಿಸಬೇಕು. ಯಾಕಂದರೆ ಜಿಲ್ಲೆ ಎಲ್ಲ ರೈತರು ಬಂದಿರ್ತಾರೆ. ಜಿಲ್ಲೆ ಎಲ್ಲ ರೈತರ ಒಳ್ಳೊಳ್ಳೆ ವ್ಯಕ್ತಿಗಳ, ಸಂಪನ್ಮೂಲ ವ್ಯಕ್ತಿಗಳನ್ನ ಸಾಧನೆ ಮಾಡಿರ್ತಕ್ಕಂಥ ರೈತರಿಗೆ 10 ತಾಲೂಕಿಂದ 10 ಜನರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವಾಗಿರ್ತದೆ. ಅದು ಪೂರ್ಣವಾಗಿ ಮಠ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯಿಂದ ಅದು ಕಾರ್ಯಕ್ರಮ ನೆರವೇರುತ್ತಿದ್ದರಿಂದ ತಾವೆಲ್ಲರೂ ಹೆಚ್ಚು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಬೇಕು ಅನ್ನುವಂಥ ಮಾತು ಹೇಳ್ತಾ, ಇದೇ ತಿಂಗಳ ಮುಂದೆ ಜೂನ್ 21 ಶ್ರೀಮಠದ ವಾರ್ಷಿಕೋತ್ಸವದಿಂದ ತಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಗವಹಿಸಬೇಕು. ನಿಮ್ಮ ಅಕ್ಕಪಕ್ಕದ ಗ್ರಾಮದಲ್ಲಿರ್ತಕ್ಕಂಥ ನೂತನ ವಧುವರರು, ಮದುವೆ ಆಗ್ತಕ್ಕಂಥವ್ರು ಬಂದು ಮಠದಲ್ಲಿ ನೋಂದಾಯಿಸಿ ಆದರ್ಶ ವಿವಾಹದ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗವಹಿಸಬಹುದು. ಆಸಕ್ತರಿಗೆ ನೀವೆಲ್ಲ ಅದರ ಮಾಹಿತಿಯನ್ನು ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಪೂರ್ಣವಾಗಿ ಇವತ್ತು ಎಷ್ಟೇ ಬಂಗಾರದ ರೇಟ್ ಅಮೌಂಟ್ ಹೆಚ್ಚಾಗಿದ್ದರೂ ಸಹಿತ ಹೆಗಡೆ ಅವರು ಆ ನೂತನ ವಧುವರಿಗೆ ಬೇಕಾಗ್ತಕ್ಕಂಥ ಮಾಂಗಲ್ಯ ಸರವನ್ನು, ಬೆಳ್ಳಿಯ ಚೈನು ಮತ್ತು ಮಾಂಗಲ್ಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ಈಗಾಗಲೇ 10-15 ವರ್ಷದಿಂದಲೂ ಸಹಿತ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷವೂ ಸಹಿತ ಅಲ್ಲಿಂದ ಬರೋದ್ರಿಂದ ಎಲ್ಲ ಸದ್ಭಕ್ತರಿಗೆ ತಾವು ತಿಳಿಸಿರಬೇಕು. ಮತ್ತು ಬರೀ ಬಡವರೇ ಮದುವೆಯಲ್ಲಿ ಆಗಬೇಕು, ಸಾಮೂಹಿಕ ಅನ್ಕೊಳ್ಳೋದಿಲ್ಲ, ಆದರ್ಶವಾಗಿ ಬದುಕಬೇಕು ಅನ್ನುವಂಥವಂತೂ ಸಹಿತ ಆರ್ಥಿಕವಂತೂ ಸಹಿತ ಇದರಲ್ಲಿ ಆಗಬಹುದು. ಆ ಉಳಿದಂಥ ನಿಮ್ಮ ಮದುವೆಯ ಖರ್ಚಿನ ಹಣವನ್ನು ಆ ನೂತನ ವಧುವರಿಗೆ ಅವ್ರಿಗೇನಾದರೂ ಉದ್ಯೋಗಕ್ಕೂ, ಅವ್ರಿಗೇನಾದರೂ ಮನೆಗೆ ವಸ್ತುಗಳನ್ನು ಕೊಡೋ ರೂಪದೊಳಗೆ ಈ ಕಾರ್ಯಕ್ರಮ ನಾವೆಲ್ಲವನ್ನ ಭಾಗವಹಿಸಬೇಕು ಅಂತ ಒಂದು ಆದರ್ಶ ವಿವಾಹದಲ್ಲಿ ಕೈ ಜೋಡಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ, ನಿಮ್ಮ ಅಕ್ಕಪಕ್ಕದ ಗ್ರಾಮದ ಸದ್ಭಕ್ತರಿಗೆ ಆ ದಿನಾಂಕವನ್ನು ನಿಗದಿ ಮಾಡಿ ಅವ್ರಿಗೆ ತಿಳಿಸಿ ಅದರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ವಿಷಯವನ್ನು ತಿಳಿಸಬೇಕು ಅನ್ನುವಂಥ ಮಾತನ್ನು ಎಲ್ಲ ಸದ್ಭಕ್ತರಿಗೆ ತಿಳಿಪಡಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಮಸ್ತ ಗುರಿ ಹಿರಿಯರಿಗೆ ಮತ್ತು ವಿಶೇಷವಾಗಿ ನಮ್ಮ ಕೃಷ್ಣಪ್ಪನವ್ರ ಜೊತೆಯಲ್ಲಿ ಶೇಷಾದ್ರಿಪುರಂ ಕಾಲೇಜಿನ ನಮ್ಮ ಉಪಾಧ್ಯಕ್ಷರಿರುವಂಥ ಹೆಂಜಾರೆಪ್ಪನವರು, ಅವರು ಸಹಿತ ನಮ್ಮ ತೋವಿನಕೆರೆ ಪಕ್ಕದ ಗ್ರಾಮದ ಸದ್ಭಕ್ತರೇ ಆಗಿರೋದ್ರಿಂದ ಅವರು ಸಾಕಷ್ಟು ಜನ ಇದ್ದಾರೆ. ರಾಜಣ್ಣನವರು ನುಡಿದಂತೆ ಎಲ್ಲ ಸದ್ಭಕ್ತರು ಆಗಮಿಸಿದ್ದಾರೆ. ಹಾಗಾಗಿ ಎಲ್ಲ ಸದ್ಭಕ್ತರಿಗೆ ಮತ್ತೊಮ್ಮೆ ಶುಭವನ್ನು ಕೋರಿ ನಮ್ಮೆರಡು ಮಾತು ವಿರಾಮ ಹೇಳ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಸನ್ಮಾನದ ಕಾರ್ಯಕ್ರಮ ಇರುತ್ತೆ. ಸನ್ಮಾನ ಕಾರ್ಯಕ್ರಮ ನಂತರದಲ್ಲಿ ತಾವೆಲ್ಲ ಪ್ರಸಾದವನ್ನು ಸ್ವೀಕರಿಸಬೇಕು ಅನ್ನುವಂಥ ಮಾತನ್ನು ವಿನಂತಿ ಮಾಡ್ಕೋತೀವಿ. ಶರಣಾರ್ಥಿಗಳು, ವೇದಿಕೆಯ ಮೇಲಿರ್ತಕ್ಕಂತಹ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಕ್ಷೇತ್ರ ಬ್ರಹ್ಮ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಪಡಮಡುತ್ತ ಸಂಚಾರಿ ಸ್ವಾಮಿಗಳವರಿಗೆ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಶ್ರೀಯುತ ನಾಡೋಜ ಡಾಕ್ಟರ್ ಓಡೆ ಪಿ ಕೃಷ್ಣರವರ ಒಂದು ಕಿರು ಪರಿಚಯವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಈ ಸಂದರ್ಭದಲ್ಲಿ ನಾನು ತುಂಬ ಆಸಕ್ತನಾಗಿದ್ದೇನೆ. ನಾಡೋಜ ಡಾಕ್ಟರ್ ಓಡೆ ಪಿ ಕೃಷ್ಣ ಶಿಕ್ಷಣ ತಜ್ಞರು ಹಾಗೂ ಸಮಾಜ ಸೇವಕರು, ಬೆಂಗಳೂರು. ತೋರಿಕೆರೆ ಪ್ರತಿಷ್ಠಿತ ಮನೆತನದ ಪಣಗಾರ್ ಕುಟುಂಬದ ಮೊಮ್ಮಗರಾಗಿ ದಿನಾಂಕ 1-2-1963 ಜನನ. ತಂದೆ WH ಪುಟ್ಟಯ್ಯ, ಉದ್ಯಮಿಗಳು ಹಾಗೂ ಸ್ವತಂತ್ರ ಹೋರಾಟಗಾರರು.
ಸರಳ ಸಜ್ಜನಿಕೆಯ ಶಿಕ್ಷಣ ಶಿಲ್ಪಿ ನಾಡೋಜ ಡಾಕ್ಟರ್ ಒಡೆಪಿ ಕೃಷ್ಣ ಪ್ರಸಿದ್ಧ ಶಿಕ್ಷಣ ತಜ್ಞರು ಹಾಗೂ ಗಾಂಧಿ ತತ್ವಗಳಿಂದ ಪ್ರೇರಣೆ ಪಡೆದ ರಾಜಕೀಯೇತರ ಹಿರಿಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸ್ವಯಂ ಸೇವಕರು. ತಾವು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ ಮೈಸೂರಿನ ಹೆಸರಾಂತ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಜೀವನದ ಮೌಲ್ಯಗಳನ್ನು ಕಲಿತು ಅನಂತರ ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧಿ ಹಾಗೂ ಡಾಕ್ಟರ್ ಬಿ. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಂದ ಪ್ರೇರಿತರಾಗಿ ಅವುಗಳನ್ನು ಜೀವನದುದ್ದಕ್ಕೂ ಅಳವಡಿಸಿಕೊಂಡಿದ್ದು ಡಾಕ್ಟರ್ ಒಡೆಪಿ ಕೃಷ್ಣರವರ ವಿಶೇಷತೆ. ವೃತ್ತಿಯಿಂದ ಚಾರ್ಟರ್ಡ್ ಇಂಜಿನಿಯರ್ ಹಾಗೂ ಅಪ್ಡೇಟರ್ ಆಗಿರುವ ಡಾಕ್ಟರ್ ಕೃಷ್ಣರವರ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸದಸ್ಯತ್ವ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಭಾರತೀಯ ಕ್ಷಯರೋಗ ಸಂಸ್ಥೆ ಮುಂತಾದ ಪ್ರಮುಖ ಸೇವಾ ಸಂಸ್ಥೆಗಳ ರಾಷ್ಟ್ರೀಯ ಕಾರ್ಯಕಾರಿಣಿಗಳಲ್ಲಿ ಸೇವೆ. ಡಾಕ್ಟರ್ ಒಡೆಪಿ ಕೃಷ್ಣರವರು ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಪ್ರಭಾವಶಾಲಿ ಬರಹಗಾರರಾಗಿ ಹೆಸರಾಗಿದ್ದಾರೆ. ಡಾಕ್ಟರ್ ಕೃಷ್ಣರವರ ಬದುಕು ಸಾಧನೆಗಳನ್ನು ಅನಾವರಣಗೊಳಿಸುವ ಹಲವು ಪುಸ್ತಕಗಳು ಪ್ರಕಟವಾಗಿವೆ. ಅತ್ಯುತ್ತಮ ವಾಗ್ಮಿಗಳು ಹಾಗೂ ಸ್ಫೂರ್ತಿಯ ಭಾಷಣಕಾರರಾಗಿ ಅವರು ಜನಮನ್ನಣೆಯನ್ನು ಗಳಿಸಿದ್ದಾರೆ. ಭಾಷೆ ಮತ್ತು ಸಂಸ್ಕೃತಿಯ ವಿಷಯದಲ್ಲಿ ಅವರದ್ದು ರಾಜಿ ಇಲ್ಲದ ಬದ್ಧತೆ. ತಾಂತ್ರಿಕ ಕ್ಷೇತ್ರದಲ್ಲಿನ ವೃತ್ತಿಪರ ಸೇವೆಗಾಗಿ ಡಾಕ್ಟರ್ ಕೃಷ್ಣರವರು ಭಾರತೀಯ ಇಂಜಿನಿಯರ್ಗಳ ಸಂಸ್ಥೆಯಿಂದ ರಾಷ್ಟ್ರಮಟ್ಟದ ಶ್ರೇಷ್ಠ ಇಂಜಿನಿಯರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಜೊತೆಗೆ ಇಂಗ್ಲೆಂಡಿನ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ, ಭಾರತೀಯ ನ್ಯಾಯ ನಿರ್ಣಾಯಕ ಪರಿಷತ್ತು ಹಾಗೂ ಕೆನಡಾದ ವಿಶ್ವ ಉತ್ಪಾದನಾ ವಿಜ್ಞಾನ ಅಕಾಡೆಮಿಗಳ ಪ್ರತಿಷ್ಠಿತ ಫೆಲೋಶಿಪ್ಗಳನ್ನು ಪಡೆದಿರುವ ಇವರು ಹಾಗೂ ನಾಡಿನ ಹೆಗ್ಗಳಿಕೆ. ಕಾರ್ಯಕ್ರಮದ ನಂತರ ಪ್ರತಿ ಬಾರಿನೂ ಕೂಡ ಪ್ರಸಾದ ವಿನಿಯೋಗವನ್ನು ಕೂಡ ಮಾಡ್ತಾರೆ. ಸೊ ನೋಡ್ಬೋದು ಭಕ್ತಾದಿಗಳು ಎಷ್ಟೆಲ್ಲ ಸೇರಿದ್ದಾರೆ ಅಂತ. ಸೊ ಪ್ರತಿ ಬಾರಿ ಕೂಡ ಹುಣ್ಣಿಮೆ ಪೂಜೆ ಇದೇ ರೀತಿ ಇರುತ್ತೆ. ನೆಕ್ಸ್ಟ್ ನಾವು ಕೂಡ 10 ಗಂಟೆಗೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಈ ಒಂದು ಕಾರ್ಯಕ್ರಮ ಹೇಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್.